ನಿಮ್ಮ ಮಕ್ಕಳಿಗೂ ನೀವು ಚಾಕ್ಲೇಟು ಮತ್ತು ಬಿಸ್ಕೆಟನ್ನು ಒಂದು ರಿವಾರ್ಡ್ ಥರ ಅಥವಾ ಏನೋ ಅಚೀವ್ಮೆಂಟ್ ಥರ ಕೊಡ್ತೀರಾ? ಅದರಿಂದ ನಿಮ್ಮ ಮಕ್ಕಳು ಹೆಲ್ತ್ ಮಾತ್ರ ಅಲ್ಲ, ಬ್ರೈನಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದೆಯಾ? ಇದ್ರ ಹಿಂದಿನ ವೀಡಿಯೋಗಳಲ್ಲಿ ನಾವು ಸೂಪರ್ ಮಾರ್ಕೆಟಿಗೆ ಹೋದಾಗ ಚಾಕ್ಲೇಟ್ ಅಥವಾ ಬಿಸ್ಕೆಟ್ ಕೇಳಿ ಗಲಾಟೆ ಮಾಡಿದರೆ ಹೇಗೆ ತಡಿಬೇಕು ಅಂತ ಕಲ್ತ್ವಿ. ಸೂಪರ್ ಮಾರ್ಕೆಟಿಗೆ ಹೋದಾಗ ಚಾಕ್ಲೇಟ್ ಬಿಸ್ಕೆಟನ್ನು ಕೇಳದೇ ಇದ್ದಂಗೆ ಹೇಗೆ ಮಾಡಬೇಕು ಅಂತ ಕಲ್ತ್ವಿ. ಬಟ್ ಚಾಕ್ಲೇಟ್ ಬಿಸ್ಕೆಟ್ ತಿಂದರೆ ಏನಾಗುತ್ತೆ? ಯಾಕೆ ಮಕ್ಕಳು ಕೇಳಬಾರ್ದು? ಯಾಕೆ ತಿನ್ನಬಾರ್ದು? ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳಿದ್ದೀನಿ. ಕೊನೆ ತನಕ ನೋಡಿ, ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಯ್, ನನ್ನ ಹೆಸರು ಸಂತೋಷ್ ಅಂತ ಹೇಳಿ. ನಾನು ಸರ್ಟಿಫೈಡ್ ಪೇರೆಂಟಲ್ ಕೋಚ್, ಸರ್ಟಿಫೈಡ್ ಮೈಂಡ್ಸೆಟ್ ಕೋಚ್. ನನಗೆ 3.5 ವರ್ಷದ ಟ್ವಿನ್ ಹೆಣ್ಮಕ್ಳಿದ್ದಾರೆ. ಅವರು ಅವರಾಗೆ ಚಾಕ್ಲೇಟ್ ಬಿಸ್ಕೆಟ್ ತಿನ್ನೋದಲ್ಲ, ನಾವೆಲ್ಲರೂ ಹೋದಾಗ ಬೇರೆಯವ್ರು ಚಾಕ್ಲೇಟ್ ಬಿಸ್ಕೆಟ್ ತಿಂತಿದ್ದಾರೆ ಅಂತಂದರೆ ಕರೆದು ಹೇಳ್ತಾರೆ, ಚಾಕ್ಲೇಟ್ ತಿನ್ನಬೇಡ, ಬಿಸ್ಕೆಟ್ ತಿನ್ನಬೇಡ, ಅಲ್ಲೂ ಹಾಳಾಗತ್ತೆ ಅಂತ. ನಿಮ್ಮ ಮಕ್ಕಳು ಕೂಡ ಈ ಚಾಕ್ಲೇಟ್ ಮತ್ತು ಬಿಸ್ಕೆಟನ್ನು ಬಿಡೋದ್ರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಇವಾಗ ಹೇಳ್ತೀನಿ. ಮೊದಲು ಈ ಸ್ವೀಟ್ಸ್, ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ ತಿನ್ನೋದ್ರಿಂದ ಮಕ್ಕಳ ಬ್ರೈನಲ್ಲಿ ಮತ್ತು ಬಾಡಿನಲ್ಲಿ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ನಂಬರ್ 1, ಬ್ರೈನ್ ಮೇಲೆ ಶುಗರ್ ರೋಲರ್ ಕೋಸ್ಟರ್ ಆಗುತ್ತೆ. ಫೋಕಸ್ಸು ಢಮಾರಂದೋಗುತ್ತೆ. ಮಕ್ಕಳು ಚಾಕ್ಲೇಟ್ ಬಿಸ್ಕೆಟ್ ತಿಂದಾಗ ಅವರ ಬ್ಲಡ್ ಶುಗರ್ ಲೆವೆಲ್ ರಾಕೆಟ್ ಥರ ಮೇಲೋಗುತ್ತೆ ಮತ್ತು ಅಷ್ಟೇ ಸ್ಪೀಡಾಗಿ ಕೆಳಗೆ ಬರುತ್ತೆ. ಇದರಿಂದ ಏನಾಗುತ್ತೆ? ಏಕದಮ್ ಹೈಪರ್ ಆ್ಯಕ್ಟಿವ್ ಆಗ್ತಾರೆ, ಇರಿಟೇಷನ್ ಜಾಸ್ತಿ ಆಗುತ್ತೆ, ಗಲಾಟೆ ಜಾಸ್ತಿ ಮಾಡ್ತಾರೆ, ಫೋಕಸ್ ಮಾಡೋಕ್ಕೆ ಆಗಲ್ಲ. ಸೊ ಹೀಗೆ ಫೋಕಸ್ ಮಾಡೋಕ್ಕಾಗದೇ ಇದ್ದಾಗ ಸ್ಕೂಲಲ್ಲಿ ಹೇಗೆ ಕಲಿತಾರೆ, ಹೊಸ ವಿಷಯಗಳನ್ನು ಹೇಗೆ ಕಲಿತಾರೆ, ಅಥವಾ ಅವ್ರ ಲೈಫಲ್ಲಿ ಇಂಪ್ರೂವ್ಮೆಂಟ್ ಹೇಗಾಗುತ್ತೆ? ಅದು ತುಂಬ ಕಡಿಮೆ ಆಗುತ್ತೆ. ನಿಮಗೆ ಐಡಿಯಾನೂ ಇಲ್ಲ ಯಾವ ಲೆವೆಲಿಗೆ ಅದು ಡಿಮಿನಿಷ್ ಆಗುತ್ತೆ ಅಂತ. ಬ್ರೈನ್ ಮೇಲಾಗೋ ಎರಡನೇ ಎಫೆಕ್ಟು ಡೋಪಮಿನ್ ಹಿಟ್. ಇದು ಅಡಿಕ್ಷನ್ ಜಾಸ್ತಿ ಮಾಡುತ್ತೆ. ನಮ್ಮ ಬ್ರೈನಲ್ಲಿ ಡೋಪಮಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಅದು ಹ್ಯಾಪಿ ಹಾರ್ಮೋನ್. ಈಗ ನಾವು ನೀರು ಕುಡಿದಾಗ, ತುಂಬ ರುಚಿಯಾದ ಊಟ ಮಾಡಿದಾಗ, ನಿದ್ದೆ ಮಾಡಿದಾಗ ಅವಾಗೆಲ್ಲ ಡೋಪಮಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಚಾಕ್ಲೇಟ್ ಬಿಸ್ಕೆಟ್ ತಿಂದಾಗಲೂ ಕೂಡ ಡೋಪಮಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಈಗ ಸ್ಮೋಕರ್ಸು ಸ್ಮೋಕಿಂಗ್ ಯಾಕೆ ಬಿಡೋಕ್ಕಾಗಲ್ಲ? ಯಾಕೆಂದರೆ ಸ್ಮೋಕ್ ಮಾಡಿದಾಗ ಡೋಪಮಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದಾಗ್ತಿದ್ದಾಗನೇ ಡೋಪಮಿನ್ ಲೆವೆಲ್ ಕಡಿಮೆ ಆಗುತ್ತೆ. ಸೇಮ್ ಥಿಂಗ್ ಚಾಕ್ಲೇಟ್ ಬಿಸ್ಕೆಟಲ್ಲೂ ಆಗುತ್ತೆ. ತಿಂದಾಗ ಏಕದಮ್ ಡೋಪಮಿನ್ ಲೆವೆಲ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಹೊತ್ತಿಗೆ ಡೋಪಮಿನ್ ಲೆವೆಲ್ ಕಡಿಮೆ ಆಗುತ್ತೆ. ನಮ್ಮ ಬ್ರೈನಿಗೆ ಏನಾಗಿರುತ್ತೆ? ಇದನ್ನು ನೋಡಿ, ಇದು ಹ್ಯಾಪಿ ಹಾರ್ಮೋನ್, ಇದು ನನಗೆ ಇನ್ನೂ ಬೇಕು ಬೇಕು ಅಂತ ಕೇಳುತ್ತೆ. ಅದು ಅಡಿಕ್ಷನಿಗೆ ಟರ್ನ್ ಆಗುತ್ತೆ. ಚಾಕ್ಲೇಟ್ ಬಿಸ್ಕೆಟನ್ನು ಒಂದು ತಿಂದು ಮುಗ್ಸೋಕ್ಕಾಗಲ್ಲ, ಯಾಕೆಂದರೆ ಡೋಪಮಿನ್ ಜಾಸ್ತಿ ಆಯಿತು, ಏಕದಮ್ ಕಡಿಮೆ ಆಯಿತು. ಬ್ರೈನು ಆ ಖುಷಿ ನನಗೆ ಬೇಕು ಅಂತ ಕೇಳುತ್ತೆ. ಸೊ ಮತ್ತೆ ಮತ್ತೆ ಬೇಕು ಅಂತ ಕೇಳುತ್ತೆ. ಈ ಅಡಿಕ್ಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಬಾಡಿ ಮೇಲಾಗೋ ಎಫೆಕ್ಟು, ಮೊದಲನೇದು ಎನರ್ಜಿ ಡ್ರೈನ್, ವೀಕ್ ಇಮ್ಯುನಿಟಿ ಆಗುತ್ತೆ. ಚಾಕ್ಲೇಟ್ ಬಿಸ್ಕೆಟು ಪ್ಯೂರ್ ಕ್ಯಾಲರೀಸ್, ಅಂದರೆ ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ ಆಗಲಿ ಪ್ರೋಟೀನ್ ಆಗಲಿ ಏನೂ ಇರಲ್ಲ, ಬರೀ ಗ್ಲೂಕೋಸ್ ಇರುತ್ತೆ. ಏಕದಮ್ ಎನರ್ಜಿ ಅಂತ ಕೊಡುತ್ತೆ, ಬಟ್ ನಮ್ಮ ಗಟ್ ಹೆಲ್ತನ್ನು ಹಾಳು ಮಾಡುತ್ತೆ. ನಮ್ಮ ಗಟ್ ಹೆಲ್ತ್ ಡೈರೆಕ್ಟಾಗಿ ಇಮ್ಯುನಿಟಿ ಸಿಸ್ಟಮಿಗೆ ಕನೆಕ್ಟ್ ಆಗಿರುತ್ತೆ. ಅಂದರೆ ಅದರ ಅರ್ಥ ನಮ್ಮ ಇಮ್ಯುನಿಟಿ ಕೂಡ ಕಡಿಮೆ ಆಗುತ್ತೆ. ಸೊ ಮಕ್ಕಳದ್ದು ಇಮ್ಯುನಿಟಿ ಕಡಿಮೆ ಆಯಿತು ಅಂತಂದರೆ ಏನಾಗುತ್ತೆ? ತುಂಬ ಬೇಗ ಹುಷಾರು ತಪ್ತಾರೆ, ಜ್ವರ ಬರುತ್ತೆ, ಅವರಿಗೆ ಸುಸ್ತು ಕೂಡ ಬೇಗ ಆಗುತ್ತೆ. ಈಗ ಬೇಗ ಸುಸ್ತಾಯಿತು ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ? ಬಾಡಿ ಮೇಲಾಗೋ ಎರಡನೇ ಪ್ರಾಬ್ಲಮ್ ವೆಯ್ಟ್ ಗೇನ್, ಹೆಲ್ತ್ ಇಶ್ಯೂಸ್. ಈ ಚಾಕ್ಲೇಟ್ ಬಿಸ್ಕೆಟು ಡೈರೆಕ್ಟ್ ಶುಗರ್ ಆ್ಯಡ್ ಮಾಡುತ್ತೆ. ಅದರಿಂದ ಏನಾಗುತ್ತೆ? ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ. ಬಾಡಿ ವೆಯ್ಟ್ ಜಾಸ್ತಿ ಆದರೆ ಏನಾಗುತ್ತೆ? ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಇನ್ನೂ ಡಿಫ್ರೆಂಟ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಈ ಚಾಕ್ಲೇಟ್ ಬಿಸ್ಕೆಟ್ ಇದೆಯಲ್ಲ, ಚಿಕ್ಕ ವಯಸ್ಸಿಂದನೇ ಒಂದು ಸೈಲೆಂಟ್ ಕಿಲ್ಲರ್. ಅದು ಆ ಸೈಲೆಂಟ್ ಕಿಲ್ಲರನ್ನು ಕಿಲ್ ಮಾಡಬೇಕು. ಈ ವಿಷಯಗಳನ್ನೆಲ್ಲ ಕೇಳಿ ನಿಮಗೂ ಶಾಕ್ ಆಗ್ತಾ ಇದೆಯಾ? ಬಟ್ ಅದನ್ನು ಹೆಂಗೆ ಕಡಿಮೆ ಮಾಡಬೇಕು, ಏನು ಮಾಡ್ಬೋದು? ಒಂದು ಸಿಂಪಲ್ ಟಿಪ್ ಕೊಡ್ತೀನಿ. ಜಸ್ಟ್ ಒಂದು 2 days ಚಾಲೆಂಜ್ ತಗೊಳ್ಳಿ. 2 ದಿನ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸ್ವೀಟ್ಸನ್ನು ಕೊಡಬೇಡಿ. ಚಾಕ್ಲೇಟ್ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಅಥವಾ ಬೇರೆ ಅಂಗಡಿಲಿ ಸಿಗೋ ಸ್ವೀಟ್ ಇರ್ಬೋದು. ಅದನ್ನು ಅವಾಯ್ಡ್ ಮಾಡಿ 2 ದಿನದಲ್ಲಿ ಒಂದು ರಿಸಲ್ಟ್ ನೋಡಿ. ನಿಮ್ಮ ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ರೆ ಆ ಗಲಾಟೆ ಕಮ್ಮಿ ಆಗಿರುತ್ತೆ. ಅಬ್ಸರ್ವ್ ಮಾಡಿ ನೋಡಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳದ್ದು ಕಾನ್ಸಂಟ್ರೇಷನ್ ಲೆವೆಲ್ ಇರ್ಬೋದು, ಅವರ ಕ್ರಿಯೇಟಿವಿಟಿ ಇರ್ಬೋದು ಜಾಸ್ತಿ ಆಗುತ್ತೆ. ಜಾಸ್ತಿ ದಿನ ಬೇಡ, 2 days ಚಾಲೆಂಜ್ ಟ್ರೈ ಮಾಡಿ ನೋಡಿ. ಇದನ್ನು 2 days ಮಾಡ್ಬೋದು, ಬಟ್ ಪ್ರಾಕ್ಟಿಕಲಿ ಲೈಫ್ ಲಾಂಗ್ ಇದನ್ನು ಮಾಡೋದು ಕಷ್ಟ. ನನಗೂ ಗೊತ್ತು. ಬರ್ಡೇ ಪಾರ್ಟಿ ಬರುತ್ತೆ, ಹಬ್ಬಗಳು ಬರುತ್ತೆ, ಮನೆಗೆ ಗೆಸ್ಟ್ಸ್ ಬರ್ತಾರೆ, ಆವಾಗ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಬಟ್ ನಮ್ಮ ಅಪ್ರೋಚ್ ಹೇಗಿರಬೇಕು ಅಂತ ಹೇಳ್ತೀನಿ. ನಂಬರ್ 1, ಹೊರಗಡೆಯಿಂದ ತರುವಂಥ ಸ್ವೀಟ್ಸ್ಗಳನ್ನು ಅವಾಯ್ಡ್ ಮಾಡಿ. ನಂಬರ್ 2, ಆ ಸ್ವೀಟ್ಗಳನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ. ತುಂಬ ಆಫರ್ನಾಗ ಮಾಡಬೇಡಿ. ತಿಂಗಳಿಗೆ 1 ಸಲ ಅಥವಾ 2 ಸಲ ಪ್ರಿಪೇರ್ ಮಾಡಿ. ಆ ಸ್ವೀಟು ಒಕೇಷನಲ್ ಆಗಿರಬೇಕದು.
ಅದು ಹಣ್ಣು ತರಕಾರಿ ಥರ ರೆಗ್ಯುಲರ್ ಆಗಬಾರ್ದು. ಸೊ ಎರಡನೇದು, ಮನೆಯಲ್ಲೇ ಪ್ರಿಪೇರ್ ಮಾಡಿ, ಒಕೇಶನಲ್ಲಿ ಪ್ರಿಪೇರ್ ಮಾಡಿ. ಮೂರನೇದು, ಮಕ್ಕಳಿಗೆ ತರಕಾರಿ ಹಣ್ಣನ್ನು ಜಾಸ್ತಿ ಕೊಡಿ. ಚಾಕ್ಲೇಟ್ ಬಿಸ್ಕೆಟ್ಗಳನ್ನು ತರಕಾರಿ ಥರ ಕೊಡಬೇಡಿ, ತರಕಾರಿ ಹಣ್ಣುಗಳನ್ನು ತರಕಾರಿ ಹಣ್ಣುಗಳ ಥರನೇ ಕೊಡಿ. ಡೈಲಿ ಅವರು ಒಂದಲ್ಲ ಒಂದು ಹಣ್ಣು ತಿನ್ನಬೇಕು, ಒಂದಲ್ಲ ಒಂದು ತರಕಾರಿ ತಿನ್ನಲೇಬೇಕು. ಅದರಿಂದ ಅವ್ರ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಅವ್ರ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ, ಜೊತೆಗೆ ಅವರ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟೈಮ್ ನಿಮ್ಮ ಮಕ್ಕಳಿಗೆ ಚಾಕ್ಲೇಟು ಬಿಸ್ಕೆಟನ್ನು ಕೊಡೋಕ್ಕೆ ಹೋಗೋಕ್ಕೂ ಮುಂಚೆ ಈ ಬ್ರೈನ್ ಮತ್ತು ಬಾಡಿಗೆ ಹೋಗೋ ಎಫೆಕ್ಟನ್ನು ಒಂದು ಸಲ ಥಿಂಕ್ ಮಾಡಿ. ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಸ್ತೀರಾ ಅಥವಾ ದ್ವೇಷಿಸ್ತೀರಾ? ನೀವು ದ್ವೇಷಿಸ್ತೀರಾ ಅಂತಂದರೆ ಕೊಡಿ ಚಾಕ್ಲೇಟ್ ಬಿಸ್ಕೆಟ್, ಪ್ರೀತಿಸ್ತೀರಾ ಅಂತಂದರೆ ಕೊಡಬೇಡಿ. ಜೊತೆಗೆ ಈ 2 ಡೇ ಚಾಲೆಂಜನ್ನು ಟ್ರೈ ಮಾಡಿ ನೋಡಿ. ನಿಮ್ಗೇನು ರಿಸಲ್ಟ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ನಿಮ್ಮ ಮಕ್ಕಳು ಮೈಂಡ್ಸೆಟ್ಟನ್ನು ಚಾಂಪಿಯನ್ ಮೈಂಡ್ಸೆಟ್ ಮಾಡೋಕ್ಕೋಸ್ಕರ ಮನೋವಿಕಾಸನ ಫಾಲೋ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ, ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.